ಒಬ್ರು ನೆಕ್ಸ್ಟ್ ಯಾವ್ದಾರ ಇಂಟರ್ವ್ಯೂ ಕೊಡಬೇಕು ಅಂದ್ರೂ ಈ ವಿಚಾರ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ, ನಾನು ಇಂಟರ್ವ್ಯೂನೂ ಕೊಡಲ್ಲ, ಏನೂ ಕೊಡಲ್ಲ, ಅದು ಹೆಂಗೆ ನೆಕ್ಸ್ಟ್ ಇದು ಏನು ಮಾಡ್ತೀಯ ನಾನು ನೋಡ್ತೀನಿ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಕ್ಲಾಪ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂತ ಅಂದರೆ ವಿಡಿಯೋಗ್ರಫಿ, ಎಡಿಟಿಂಗ್, VFX, ಕಲರ್ ಗ್ರೇಡಿಂಗ್, ಕಾಸ್ಟ್ಯೂಮ್ ಡಿಸೈನ್, ಬ್ಯಾಕ್ಗ್ರೌಂಡ್ ವರ್ಕ್ ಎಲ್ಲನೂ ಚಿಂದಿ ನೆಕ್ಸ್ಟ್ ಲೆವೆಲ್ ವರ್ಕ್ನ ಮಾಡಿದ್ದಾರೆ. ಸೊ ಇದುವರೆಗೂ ನಮ್ಮ ಕನ್ನಡ ರ್ಯಾಪ್ ಫೀಲ್ಡಲ್ಲಿ ಒನ್ ಆಫ್ ದ ಫೈನೆಸ್ಟ್ ವರ್ಕ್ ಅಂತ ಹೇಳ್ಬೋದು. ಆಯಿತಾ, ಅಷ್ಟು ಚೆನ್ನಾಗಿ ಕ್ವಾಲಿಟಿ ವರ್ಕನ್ನು ಮಾಡಿದ್ದಾರೆ. ವಿಡಿಯೋ ನೋಡೋಕ್ಕೇ ತುಂಬ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿ ವರ್ಕ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಆಗಿದ್ದಾರೆ ಅಂದರೆ ಅದನ್ನು ಯಾರ್ಯಾರು ವರ್ಕಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಒಂದು ದೊಡ್ಡ ಬಿಗ್ ಕ್ಲಾಪ್. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಹಾಗೆ ರಾಹುಲ್ ಡಿಟೋ ಬ್ರೋ ರಾಕ್ ಮಾಡಿದ್ದಾರೆ. ಆಯಿತಾ, ಅವರ ಸ್ವ್ಯಾಗ್, ಅವರ ಸ್ಟೈಲ್, ಆಯಿತಾ, ಅವರ ಒಂದು ಕಾಸ್ಟ್ಯೂಮ್ ಎಲ್ಲ ನೆಕ್ಸ್ಟ್ ಲೆವೆಲ್, ತುಂಬ ಸಗದಾಗಿದೆ. ಹಾಗೆ ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ. ಕರೆಕ್ಟಾಗಿ ಎಕ್ಸಾಕ್ಟ್ 11 ತಿಂಗಳ ಹಿಂದೆ ನಂಗನ್ಸಿದ್ದು 2 ಅನ್ನೋ ಒಂದು ಸಾಂಗ್ ರಿಲೀಸ್ ಆಗಿತ್ತು. ಅದು ಬಂದ್ಬಿಟ್ಟು ಕಂಪ್ಲೀಟ್ ಅಲೋಕ್ ಬ್ರೋ ಡಿಸ್ಟ್ರ್ಯಾಕ್ ಅದು. ಆಯಿತಾ, ಅವರು ರಾಹುಲ್ ಡಿಟೋ ಬ್ರೋ ಅವರಿಂದ ಏನೇನು ನೋವನ್ನ ಅನುಭವಿಸಿದ್ರು, ಏನೇನು ಅನ್ಯಾಯ ಆಗಿತ್ತು ಸೊ ಅಂತ ಹೇಳಿ ಆ ಸಾಂಗಲ್ಲಿ ನೀಟಾಗಿ ಒನ್ ಬೈ ಒನ್ ಹೇಳ್ಕೊಂಡು ಹೋಗಿದ್ರು. ಇದಕ್ಕೆ ಅಲೋಕ್ ಬ್ರೋ ಅವರು ಏನೂ ರಿಪ್ಲೈ ಕೊಟ್ಟಿರಲಿಲ್ಲ. ಅವರು ಒಂದು ಸಾಂಗ್ನ ಬಿಡ್ತಾರೆ, ಏನೋ ಡೋಂಟ್ ವರಿ ಟು ಅಂತ ಹೇಳ್ಬಿಟ್ಟು ಅದ್ರ ಪೋಸ್ಟರ್ನ ಬಿಟ್ಟು ಅಲ್ಲಿ ಕೆಳಗಡೆ ಒಂದು ಅನೌನ್ಸ್ನ ಮಾಡ್ತಾರೆ. ಏನಂದರೆ ನಾನು ಈ ಸೀನ್ಗೆ ಇದೇನಿದೆ ಡಿಸ್ ಸೀನ್ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಎಂಟರ್ ಆಗೋದಿಲ್ಲ. ಓಕೆ, ಶಾಂತಿನ ಕಾಪಾಡೋದಕ್ಕೋಸ್ಕರ ಅಲೋಕ್ ಇದರಿಂದ ದೂರ ಉಳಿದ್ರು ಅಂತಾನೆ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದಷ್ಟು ಲೈನ್ನ ಬರೆದು ಆ ಪೋಸ್ಟರ್ನ ರಿಲೀಸ್ ಮಾಡಿದರು. ಸೊ ಅದಾದಮೇಲೆ ಡೋಂಟ್ ವರಿ 2 ಕೂಡ ಬಂತು. ಅದು ಅವ್ರಿಗೆ ನಂಗನ್ಸಿದ್ದು 2ಗೆ ಟಕ್ಕರ್ ಸಾಂಗ್ ಅಂತ ಏನಲ್ಲ, ಅದು ಮಾಮೂಲಿ ಅವರ ಟ್ರ್ಯಾಕ್ಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ರು, ಆ ಸಾಲಲ್ಲಿ ಬಂದಂಥ ಒಂದು ಟ್ರ್ಯಾಕ್ ಅಷ್ಟೇ. ಹಾಗೆ ಅಲೋಕ್ ಬ್ರೋ ಒಂದು ಇಂಟರ್ವ್ಯೂನ ಕೊಡ್ತಾರೆ ಕೈರಮ್ ವಾಶಿ ಅವ್ರಿಗೆ. ಆ ಇಂಟರ್ವ್ಯೂಲಿ ಒಂದಷ್ಟು ವಿಚಾರನ ಹೇಳಿರ್ತಾರೆ. ಏನಂದರೆ ಸೊ ನನ್ನ ಹತ್ರ ಇದ್ದಿದ್ದ ನಾನು ಚಿತ್ರಾನ್ನ ಕೊಟ್ಟೆ, ಚೆನ್ನಾಗಿ ಚಿತ್ರಾನ್ನ ತಿಂದ್ಬಿಟ್ಟು ಇವಾಗ ನಾನು ಏನೂ ತಿಂದೇ ಇಲ್ಲ ಅಂತ ಅಂದರೆ ಅದು ಹೇಗೆ, ಹಾಗೆ ನನ್ನ ಸಾಂಗ್ ನಿಮ್ಮ ಆನ್ಸರ್ ಪ್ಲೇ ಆಗುತ್ತೆ, ನೀವೇನು ಕೊಡುಗೆ ಕೊಟ್ಟಿದ್ದೀರಾ, ನಿಮ್ಮದೇನು ಕೊಡುಗೆ, ಹಾಗೆ ರ್ಯಾಪಲ್ಲಿ ಜಾತಿನ ತರ್ತಿದ್ದಾರೆ ಇವರು, ನಾನು ಈ ಜಾತಿಯವನು, ನೀನು ಈ ಜಾತಿಗೆ ಬರಬಾರ್ದು, ಸೊ ಈ ಥರ ಜಾತಿನ ತರೋ ಥರ ಆಗ್ತದೆ ರ್ಯಾಪಲ್ಲಿ ಅಂತ ಎಲ್ಲ ಒಂದಷ್ಟು ವಿಚಾರನ ಅಲೋಕ್ ಬ್ರೋ ಹೇಳಿರ್ತಾರೆ. ಅಷ್ಟೂ ವಿಚಾರನ ಈ ಸಾಂಗಲ್ಲಿ ತಗೊಬಂದು ನೀಟಾಗಿ ಪದ ಬಳಕೆ ಅಂದರೆ ಲೈನ್ಸ್ನ ಮಾಡಿ ರುಬ್ಬಿದ್ದಾರೆ. ಸೊ ಇದು ಅನ್ಯಾಯ ಬ್ರೋ, ಇದು ಅನ್ಯಾಯ. ಯಾಕಂದರೆ ಸಾಂಗಿಗೆ ಸಾಂಗ್ ತಾನೇ ಕೊಡಬೇಕು. ನೀವು ಇಂಟರ್ವ್ಯೂನೂ ತಗೊಬಂದು ಹಾಕೊಂಡು ರುಬ್ಬಿದ್ರೆ ಇನ್ನೇನು ಮಾಡ್ತಾರೆ. ನೆಕ್ಸ್ಟ್ ಇನ್ನು ಯಾವ್ದಾರ ಇಂಟರ್ವ್ಯೂ ಕೊಡ್ಬೇಕು ಅಲೋಕ್ ಬ್ರೋ ಅಂದ್ರೂ ಅಯ್ಯೋ ಮತ್ತೆ ಹಾಕೊಂಡು ರುಬ್ಬರು ಬೇಡ ಕಣಪ್ಪ ಅಂತಾರೇನೋ. ಸೊ ಹಿಂಗೆ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ. ಸಾಂಗಿಗೆ ಸಾಂಗ್ ತಾನೇ ಮಾಡಬೇಕು. ಇಂಟರ್ವ್ಯೂ ವಿಚಾರನೂ ಸಾಂಗಲ್ಲಿ ಹಾಕ್ಕೊಂಡು ತಗೊಬಂದು ಸೊ ರುಬ್ಬಿದ್ರೆ ಹಿಂಗೆ. ಸೊ ಆ್ಯಂಡ್ ಲೈನ್ಸ್ ಮಾತ್ರ ಸೊ ನೆಕ್ಸ್ಟ್ ಲೆವೆಲ್. ಆಯಿತಾ, ನೆಕ್ಸ್ಟ್ ಲೆವೆಲಲ್ಲಿ ಬರೆದಿದ್ದಾರೆ. ಆ್ಯಕ್ಚುಲಿ ಇದನ್ನ ಎಂಕರೇಜ್ ಮಾಡ್ತಾಯಿದೆ ಅಂತಲ್ಲ, ಇದೊಂದು ಕಲೆ. ಆಯಿತಾ, ಇದೊಂದು ಏನು ಹೇಳ್ತೀವಿ, ನಮ್ಮ ನೋವನ್ನು ನಾವು ಅನುಭವಿಸಿದಂತಹ ಆ ಸಿಚುವೇಶನ್ ಏನಿರುತ್ತೆ ಅದನ್ನು ಇವಾಗ ಅವ್ರಿಗೆ ಬೈಯೋ ಮುಖಾಂತರನೋ ಅಥವಾ ಏನೋ ಒಂದು ಜಗಳ ಮಾಡಿಕೊಂಡು ಅದೆಲ್ಲ ತಪ್ಪಾಗುತ್ತೆ. ಹಾಗೆ ಅದು ಪರ್ಸ್ನಲ್ ಲೈಫಿಗೆ ಕೂಡ ಎಫೆಕ್ಟ್ ಆಗುತ್ತೆ. ಬಟ್ ಇದು ಒಂದು ಕಲೆ ಮುಖಾಂತರ, ಒಂದು ಹಾಡು ಮುಖಾಂತರ ಅವರ ನೋವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅವರು ಹೇಳಿರೋದ್ರಲ್ಲಿ ಎಷ್ಟು ಸತ್ಯ ಇದೆಯೋ ಎಷ್ಟು ಸುಳ್ಳಿದೆಯೋ ಏನಿದೆಯೋ ಈಗ ನನಗಂತೂ ಗೊತ್ತಿಲ್ಲ. ಬಟ್ ಅವರ ಹೇಳೋ ವೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ತುಂಬ ನೀಟಾಗಿ ಆ ಟ್ರ್ಯಾಕಲ್ಲಿ ಒಂದೊಂದು ಪದನೂ ಜೋಡಿಸಿ ಅದು ಹೇಳ್ತಾರಲ್ಲ, ಸೊ ಅದು ನೆಕ್ಸ್ಟ್ ಲೆವೆಲ್ ಅದು. ಆಯಿತಾ, ಸಖತ್ತು ಏನು ಹೇಳ್ತೀವಿ, ಟ್ಯಾಲೆಂಟ್ ಬೇಕು ಅದಕ್ಕೆ. ಅದೆಲ್ಲ ಸುಮ್ಮನೆ ಬರೋ ಅಂಥ ವಿಚಾರ ಅಲ್ಲ. ಹಾಗೆ ಕೆಲವೊಂದು ಲೈನ್ಸ್ಗಳು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀತಿ ಹೇಳ್ತೀಯ ನಿಯತ್ತಿಲ್ಲ, ನಿನ್ನ ಮೋಟಿವೇಶನ್ ನಿನ್ನ ಬ್ಯಾಕಿಗೆ ಇಡ್ಕೋ, ಆಮೇಲೆ ನ್ಯಾಯ ಹೇಳ್ತೀಯ ನ್ಯಾಯವಾಗಿಲ್ಲ, ನಿನ್ನ ಮಾತಿಗೆ ನೀನೇ ಫಸ್ಟ್ ನಿಂತ್ಕೋ, ಆಮೇಲೆ ಪ್ರೀತಿ ಅಂತೀಯ ಪ್ಯೂರೇ ಇಲ್ಲ ಅಂತ ಎಲ್ಲ ಬರೆದಿದ್ದಾರೆ. ಪ್ರೀತಿ ಹೇಳ್ತೀಯ ಪ್ಯೂರೇ ಇಲ್ಲ, ಹೋಗಿ ಮಠಕ್ಕೆ ಸೇರ್ಕೋ, ಕರ್ಮ ಬಿಟ್ಟರು ಡಿಟ್ಟೋ ಬಿಡಲ್ಲ
ಅದಂತೂ ನಿಜ ಅನ್ಸುತ್ತೆ. ಅಲೋಕ್ ಬ್ರೋನ ಏನೇ ಬಿಟ್ರು ಇವರು ಬ್ರೋ ಡಿಟೋ ಬ್ರೋ ಅಂತೂ ಬಿಡ್ತಾ ಇಲ್ಲ. ಅಲೋಕ್ ಬ್ರೋ ನೆಕ್ಸ್ಟ್ ಯಾವ್ದಾರ ಇಂಟರ್ವ್ಯೂ ಕೊಡಬೇಕು ಅಂದ್ರೂ ಈ ವಿಚಾರ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ, ನಾನು ಇಂಟರ್ವ್ಯೂನೂ ಕೊಡಲ್ಲ, ಏನೂ ಕೊಡಲ್ಲ, ಅದು ಹೆಂಗೆ ನೆಕ್ಸ್ಟ್ ಇದು ಏನು ಮಾಡ್ತೀಯ ನಾನು ನೋಡ್ತೀನಿ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ಬಿಡೋದು ಖುಷಿನೇ, ಬಟ್ ಈ ಥರ ಒಂದು ಡಿಸ್ಟ್ರ್ಯಾಕು, ಈ ಥರ ಒಂದು ಜಗಳ, ಸೊ ಇದೆಲ್ಲ ಬೇಕಾ ಅಂತ ಅನ್ನಿಸ್ಬಿಡುತ್ತೆ. ಸೊ ಸಾಕಾಗಿತ್ತೇನೋ ಅನಿಸುತ್ತೆ ಒಂದೊಂದ್ಸತಿ. ಆಯಿತಾ, ನಂಗೆ ಅನಿಸಿದ್ದು 2 ಅನ್ನೋ ಒಂದು ಸಾಂಗ್ ಬಂದಿತ್ತು ಆಲ್ರೆಡಿ, ಏನು ಹೇಳಬೇಕು ಅಂದ್ಕೊಂಡಿದ್ರು ಅದನ್ನೆಲ್ಲ ಹೇಳಿದರು ಅಂತ ಅನಿಸುತ್ತೆ. ಮತ್ತೆ ಇನ್ನೊಂದು ಟ್ರ್ಯಾಕ್ ಬೇಕಾಗಿತ್ತಾ ಅಂತ ಗೊತ್ತಿಲ್ಲ, ಅದು ಅವ್ರವ್ರಿಗೆ ಹೆಂಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನೋಡೋಣ. ಇದಕ್ಕೆ ಅಲೋಕ್ ಬ್ರೋ ಏನಾದರೂ ರಿಪ್ಲೈ ಮಾಡ್ತಾರಾ, ಇವಾಗಾದರೂ ಮತ್ತೆ ಏನಾರ ಒಂದು ಬ್ಯಾಟಲ್ ಸ್ಟಾರ್ಟ್ ಆಗುತ್ತಾ, ಇವ್ರ ಕಡೆಯಿಂದ ಏನಾರು ಮತ್ತೆ ಅಲೋಕ್ ಬ್ರೋ ಕಡೆಯಿಂದ ಏನಾದರೂ ಟ್ರ್ಯಾಕ್ ಏನಾದರೂ ಬರೋ ಚಾನ್ಸಸ್ ಏನಾದ್ರು ಇದೆಯಾ ಈ ಸತಿ ಏನು ಹೇಳ್ತಾರೆ. ಆಯಿತು, ಒಂದು ಸತಿ ಓಕೆ ಸುಮ್ಮನಿದ್ರು, ಬಟ್ ಸೆಕೆಂಡ್ ಟೈಮ್ ಏನು ಹೇಳ್ತಾರೆ, ಇವಾಗ ಸುಮ್ಮನಿದ್ರೆ ಅವ್ರದ್ದೇ ರಾಹುಲ್ ಡಿಟೋ ಬ್ರೋ ಹೇಳ್ತಾರದೇ ಸರಿ, ಸೊ ಇವರೇ ತಪ್ಪು ಮಾಡಿದ್ದಾರೆ ಅಂತ ಆಗೋಗುತ್ತೆ. ಇವಾಗ ಏನು ಹೇಳ್ತಾರೆ, ಇದಕ್ಕೇನು ಉತ್ತರ ಕೊಡ್ತಾರೆ, ಸೊ ನೋಡುವ ಅದು. ಹಾಗೆ ರಿಪ್ಲೈ ಏನಾರು ಬಂದರೆ ಖಂಡಿತ ಇನ್ನೊಂದು ವಿಡಿಯೋ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.